ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಕೋರ್ಸ್ನ ಮಾಡ್ಯೂಲ್ 5 ಸೀಕ್ವೆಲ್ ಜಾಯಿನ್ಸ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ನಲ್ಲಿ ನಾವೀಗಾಗಲೇ 4 ಮಾಡ್ಯೂಲ್ಗಳನ್ನು ನೋಡಿದ್ದೇವೆ. ಈ ವಿಡಿಯೋನಲ್ಲಿ 5ನೇ ಮಾಡ್ಯೂಲ್ ಆದ ಸೀಕ್ವೆಲ್ ಜಾಯಿನ್ಸ್ ಬಗ್ಗೆ ಕಲ್ತ್ಕೋತೀವಿ. ನೀವು ಈಗಾಗಲೇ ಆ 4 ಮಾಡ್ಯೂಲ್ಗಳನ್ನ ನೋಡಿಲ್ಲದೆ ಇದ್ದಲ್ಲಿ ಆ ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿ ನಂತರ ಸೀಕ್ವೆಲ್ ಜಾಯಿನ್ಸ್ ಕಲಿಬಹುದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ನ ಒಂದು ಕಂಪ್ಲೀಟ್ ಓವರ್ ವ್ಯೂ ಸಿಗತ್ತೆ. ಹಾಗೆ kaliona.com ನಲ್ಲಿ ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಈ ವಿಡಿಯೋನಲ್ಲಿ ನಾವು ಇಂಟ್ರೊಡಕ್ಷನ್ ಟು ಜಾಯಿನ್ಸ್, ಸೀಕ್ವೆಲ್ ಇನ್ನರ್ ಜಾಯಿನ್, ಸೀಕ್ವೆಲ್ ಲೆಫ್ಟ್ ಔಟರ್ ಜಾಯಿನ್, ಸೀಕ್ವೆಲ್ ರೈಟ್ ಔಟರ್ ಜಾಯಿನ್, ಸೀಕ್ವೆಲ್ ಫುಲ್ ಔಟರ್ ಜಾಯಿನ್ ಹಾಗೂ ಸೀಕ್ವೆಲ್ ಸೆಲ್ಫ್ ಜಾಯಿನ್ ಗಳ ಬಗ್ಗೆ ಕಲ್ತ್ಕೋತೀವಿ. ನೀವೇನಾದ್ರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಎಲ್ಲಾ ಫ್ರೀ ಕಂಟೆಂಟ್ ನಿಮಗೆ ನಾವು ಈಸಿಯಾಗಿ ತಲುಪಿಸಬಹುದು. ಇಂಟ್ರೊಡಕ್ಷನ್ ಟು ಜಾಯಿನ್ಸ್ ನ ಕಲಿಯೋಣ ಬನ್ನಿ. Join clause is used to combine rows from 2 or more tables based on a relation between them. Join ಅನ್ನೋದು ನಾವು 2 ಟೇಬಲ್ಗಳು ಅಥವಾ 2ಕ್ಕಿಂತ ಹೆಚ್ಚಿನ ಟೇಬಲ್ಗಳಿರೋ ಡೇಟಾವನ್ನ ಕಂಬೈನ್ ಮಾಡಿದಾಗ ಅದಕ್ಕೆ ನಾವು ಜಾಯಿನ್ ಅಂತ ಕರಿತೇವೆ. ಒಂದು ಪರ್ಟಿಕ್ಯುಲರ್ ರಿಲೇಷನ್, ಆ 2 ಟೇಬಲ್ಗಳ ಮಧ್ಯೆ ಇರೋ ಒಂದು ಪರ್ಟಿಕ್ಯುಲರ್ ರಿಲೇಷನ್ ನ ಆಧಾರದ ಮೇಲೆ ನಾವು ಈ ಟೇಬಲ್ಗಳನ್ನ ಜಾಯಿನ್ ಮಾಡ್ತೇವೆ. ಕೆಲವೊಮ್ಮೆ ನಮಗ್ ಬೇಕಿರೋ ಡೇಟಾಬೇಸ್ ನ ಒಂದೇ ಟೇಬಲ್ ನಲ್ಲಿ ಇರೋದಿಲ್ಲ, ಅದು ಮಲ್ಟಿಪಲ್ ಟೇಬಲ್ಸ್ ನಲ್ಲಿ ಸ್ಟೋರ್ ಮಾಡಿರ್ತೇವೆ. ಅಂತ ಸಂದರ್ಭದಲ್ಲಿ ನಾವು ಮಲ್ಟಿಪಲ್ ಟೇಬಲ್ಗಳಿಂದ ಡೇಟಾವನ್ನ ರೀಡ್ ಮಾಡಬೇಕಾದ್ರೆ ಈ ಜಾಯಿನ್ ಅನ್ನ ಯೂಸ್ ಮಾಡ್ತೇವೆ. ನಾವು ಆ 2 ಟೇಬಲ್ಗಳನ್ನ ಜಾಯಿನ್ ಮಾಡಿ ಆ 2 ಟೇಬಲ್ಗಳಲ್ಲಿ ಇರತಕ್ಕಂತ ಡೇಟಾವನ್ನ ರೀಡ್ ಮಾಡ್ತೀವಿ. ಹಾಗಿದ್ರೆ ಸೀಕ್ವೆಲ್ ನಲ್ಲಿ ಯಾವ್ಯಾವ ತರದ್ದು ಜಾಯಿನ್ಸ್ ಇದೆ? ಇನ್ನರ್ ಜಾಯಿನ್, ಲೆಫ್ಟ್ ಔಟರ್ ಜಾಯಿನ್, ರೈಟ್ ಔಟರ್ ಜಾಯಿನ್, ಫುಲ್ ಔಟರ್ ಜಾಯಿನ್, ಸೆಲ್ಫ್ ಜಾಯಿನ್. ಈಗ ನಾವು ಜಾಯಿನ್ಸ್ ಗಳನ್ನ ಕಲಿಯೋದಕ್ಕೆ 2 ಟೇಬಲ್ಗಳ ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ಟೇಬಲ್ ಎ ಹಾಗೂ ಟೇಬಲ್ ಬಿ. ಟೇಬಲ್ ಎ ನಲ್ಲಿ 2 ಕಾಲಮ್ ಇದೆ, ನೇಮ್ ಅಂಡ್ ಏಜ್. ಟೇಬಲ್ ಬಿ ನಲ್ಲೂ ಸಹ 2 ಕಾಲಮ್ ಇದೆ, ನೇಮ್ ಅಂಡ್ ಸ್ಯಾಲರಿ. ನಾವು ಈಗ ನಮಗೆ ನೇಮ್, ಏಜ್ ಹಾಗೆ ಸ್ಯಾಲರಿ ಬೇಕು. ಟೇಬಲ್ ಎ ನಲ್ಲಿ ನೋಡೋದಾದ್ರೆ ಒಂದು ರೆಕಾರ್ಡ್ ನಾನು ಪಿಕ್ ಮಾಡ್ತೀನಿ, ಅಜಯ್. ಅಜಯ್ ಏಜ್ 25 ಇದೆ. ಅಜಯ್ ನ ಸ್ಯಾಲರಿ ಟೇಬಲ್ ಎ ನಲ್ಲಿ ಇಲ್ಲ, ಆದರೆ ಅಜಯ್ದು ಸ್ಯಾಲರಿ ಎಷ್ಟು ಅನ್ನೋದು ಟೇಬಲ್ ಬಿ ನಲ್ಲಿ ಸ್ಟೋರ್ ಆಗಿದೆ. ಸೊ ನಾನು ಅಜಯ್ ನ ಸ್ಯಾಲರಿ ನೋಡ್ಬೇಕು ಹಾಗೂ ಏಜ್ ಅನ್ನ ಎರಡನ್ನು ಒಟ್ಟಿಗೆ ನೋಡ್ಬೇಕು ಅಂದ್ರೆ ನಾನು ಈ 2 ಟೇಬಲ್ಗಳನ್ನ ಜಾಯಿನ್ ಮಾಡಬೇಕು. ಹಾಗಿದ್ರೆ ಇನ್ನರ್ ಜಾಯಿನ್ ಅಂದ್ರೆ ಏನು? ಇನ್ನರ್ ಜಾಯಿನ್ ಅಂದ್ರೆ ಇಲ್ಲಿ ನೀವು ಗಮನಿಸಬಹುದು, ಒಂದು ವೆನ್ ಡಯಾಗ್ರಾಮ್ ಹಾಕಿದೀನಿ. ಒಂದು ಸರ್ಕಲ್ ನ ಟೇಬಲ್ ಎ ಅಂತ ತಗೊಂಡ್ರೆ ಇನ್ನೊಂದು ಸರ್ಕಲ್ ಟೇಬಲ್ ಬಿ ಆಗುತ್ತೆ. ಈ ಮಧ್ಯ ನಾವು ಗ್ರೀನ್ ಅಲ್ಲಿ ಹೈಲೈಟ್ ಮಾಡಿರೋದು ಕಾಮನ್ ಡೇಟಾ ಅಥವಾ ಮ್ಯಾಚಿಂಗ್ ಡೇಟಾ ಅಂತ ಕರಿಬಹುದು. ನಾವು ಮ್ಯಾಚಿಂಗ್ ಡೇಟಾವನ್ನ ರಿಟ್ರೀವ್ ಮಾಡಿದ್ರೆ
ಅದನ್ನ ನಾವು ಇನ್ನರ್ ಜಾಯಿನ್ ಅಂತ ಕರಿತೇವೆ. ಅಥವಾ ಇನ್ನರ್ ಜಾಯಿನ್ ಅನ್ನೋದು ನಾವು ಎರಡು ಟೇಬಲ್ ಗಳನ್ನ ಜಾಯಿನ್ ಮಾಡಿದಾಗ ನಮಗೆ ಮ್ಯಾಚಿಂಗ್ ರೆಕಾರ್ಡ್ಸ್ ಡಿಸ್ಪ್ಲೇ ಆದ್ರೆ ಅದಕ್ಕೆ ನಾವು ಇನ್ನರ್ ಜಾಯಿನ್ ಅಂತ ಕರಿತೀವಿ. ಮ್ಯಾಚಿಂಗ್ ಡೇಟಾ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದಾಗೆ ಒಂದು ಕಾಲಮ್ ನ ರಿಲೇಷನ್ ಮೇಲೆ ಆ ಎರಡು ಟೇಬಲ್ ನ ಜಾಯಿನ್ ಮಾಡ್ತೀವಿ ಅಂತ ಹೇಳಿದ್ವಿ. ಈ ಎರಡು ಟೇಬಲ್ ಗಳಲ್ಲಿ ನಮಗೆ ಕಾಮನ್ ಆಗಿರೋ ಸಿಗೋದು ನೇಮ್ ಅನ್ನೋ ಕಾಲಮ್. ಇಲ್ಲೂ ನೇಮ್ ಇದೆ, ಇಲ್ಲೂ ಸಹ ನೇಮ್ ಇದೆ. ನಾವು ಜಾಯಿನ್ ಮಾಡುವಾಗ ಈ ನೇಮ್ ನ ಆಧಾರದ ಮೇಲೆ ಈ ಎರಡು ಟೇಬಲ್ ಅನ್ನ ಜಾಯಿನ್ ಮಾಡ್ತೇವೆ. ನಮಗಿಲ್ಲಿ ಔಟ್ಪುಟ್ ಬಂದಿದೆ ನೋಡಿ, ನೇಮ್, ಏಜ್, ನೇಮ್ ಹಾಗೆ ಸ್ಯಾಲರಿ. ನಾವು ಎರಡು ಟೇಬಲ್ ಗಳನ್ನ ಜಾಯಿನ್ ಮಾಡಿದ್ದೇವೆ. ಅಜಯ್ ಟೇಬಲ್ ಎ ನಲ್ಲೂ ಇದೆ, ಟೇಬಲ್ ಬಿ ನಲ್ಲೂ ಇದೆ. ಹಾಗಾಗಿ ನಮಗೆ ಔಟ್ಪುಟ್ ನಲ್ಲಿ ಅಜಯ್ ಬಂದಿದೆ. ರಾಜು ಎರಡು ಟೇಬಲ್ ಗಳಲ್ಲಿದೆ, ಹಾಗಾಗಿ ಔಟ್ಪುಟ್ ನಲ್ಲೂ ರಾಜು ಬಂದಿದೆ. ಸೋನಿ ಹಾಗೂ ಸೋನಿ ಟೇಬಲ್ ಎ ಅಂಡ್ ಬಿ ಎರಡರಲ್ಲೂ ಇದೆ. ಸೋನಿ ಕೂಡ ನಮ್ಮನ್ನ ಡೇಟಾ ಔಟ್ಪುಟ್ ಅಲ್ಲಿ ಬಂದಿದೆ. ಆದ್ರೆ ನಾವು ಗಮನಿಸಬಹುದು ಇಲ್ಲಿ ಅಂಕಿತಾ, ಪ್ರಿಯಾ ಅನ್ನೋದು ಟೇಬಲ್ ಬಿ ನಲ್ಲಿಲ್ಲ. ಹಾಗೆ ಆದಿತ್ಯ, ಆನಂದ್ ಅನ್ನೋದು ಟೇಬಲ್ ಎ ನಲ್ಲಿಲ್ಲ. ಹಾಗಾಗಿ ಈ ರೆಕಾರ್ಡ್ ಗಳ ಮ್ಯಾಚಿಂಗ್ ವ್ಯಾಲ್ಯೂಸ್ ಇನ್ನೊಂದು ಟೇಬಲ್ ನಲ್ಲಿ ಇಲ್ಲದೆ ಇರೋ ಕಾರಣ ನಾವು ಇನ್ನರ್ ಜಾಯಿನ್ ಮಾಡಿದಾಗ ಆ ವ್ಯಾಲ್ಯೂಸ್ ನಮಗೆ ಸಿಗೋದಿಲ್ಲ. ಸೊ ನಾವು ಯಾವ್ದು ಮ್ಯಾಚಿಂಗ್ ರೆಕಾರ್ಡ್ಸ್ ಇದೆಯೋ ಅದನ್ನ ಮಾತ್ರ ರಿಟ್ರೀವ್ ಮಾಡಿದಾಗ ಅದನ್ನ ಇನ್ನರ್ ಜಾಯಿನ್ ಅಂತ ಕರಿತೀವಿ. ಈಗ ಅದೇ ಎರಡು ಟೇಬಲ್ ಗಳ ಎಕ್ಸಾಂಪಲ್ ಇಟ್ಕೊಂಡು ನಾವು ಲೆಫ್ಟ್ ಔಟರ್ ಜಾಯಿನ್ ಅಂದ್ರೆ ಏನು ಅಂತ ಕಲಿಯೋಣ. ಮತ್ತೆ ಅದೇ ವೆನ್ ಡಯಾಗ್ರಾಮ್, ಎರಡು ಟೇಬಲ್ ಗಳು, ಟೇಬಲ್ ಎ ಹಾಗೂ ಟೇಬಲ್ ಬಿ. ಲೆಫ್ಟ್ ಔಟರ್ ಜಾಯಿನ್ ಅಂತಂದ್ರೆ ಎಡಭಾಗದ ಟೇಬಲ್, ಲೆಫ್ಟ್ ಟೇಬಲ್, ಟೇಬಲ್ ಎ ನ ಲೆಫ್ಟ್ ಟೇಬಲ್ ಹಾಗೂ ಟೇಬಲ್ ಬಿ ನ ರೈಟ್ ಟೇಬಲ್ ಅಂತ ಕನ್ಸಿಡರ್ ಮಾಡಿದ್ರೆ ಟೇಬಲ್ ಎ ನ ಡೇಟಾ ಅಂದ್ರೆ ಲೆಫ್ಟ್ ಸೈಡ್ ನಲ್ಲಿರೋ ಡೇಟಾ ಟೇಬಲ್ ನ ಎಲ್ಲಾ ಡೇಟಾವು ಬರುತ್ತೆ. ಹಾಗೆ ಟೇಬಲ್ ಎ ಹಾಗೂ ಟೇಬಲ್ ಬಿ ನಡುವೆ ಇರೋ ಮ್ಯಾಚಿಂಗ್ ಡೇಟಾ ಕೂಡ ಬರುತ್ತೆ. ಅದನ್ನ ನಾವು ಲೆಫ್ಟ್ ಔಟರ್ ಜಾಯಿನ್ ಅಂತ ಕರಿತೇವೆ. ಅಥವಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲೆಫ್ಟ್ ಔಟರ್ ಜಾಯಿನ್ ಅಂದ್ರೆ ಇನ್ನರ್ ಜಾಯಿನ್ ಹಾಗೆ ಲೆಫ್ಟ್ ಟೇಬಲ್ ನಲ್ಲಿರೋ ಎಲ್ಲಾ ಡೇಟಾ ಬರೋದು. ಎಕ್ಸಾಂಪಲ್ ನೋಡೋದಾದ್ರೆ ಟೇಬಲ್ ಎ ಹಾಗೂ ಟೇಬಲ್ ಬಿ ನಲ್ಲಿ ಕಾಮನ್ ಯಾವ್ದಿದೆ? ಅಜಯ್, ರಾಜು, ಸೋನಿ. ಸೊ ಹಾಗಾಗಿ ಅಜಯ್, ರಾಜು, ಸೋನಿಯ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೆ ಲೆಫ್ಟ್ ಔಟರ್ ಜಾಯಿನ್ ಆಗಿರೋ ಕಾರಣ ಲೆಫ್ಟ್ ಟೇಬಲ್ ನಲ್ಲಿರೋ ಎಲ್ಲಾ ಡೇಟಾವು ಸಹ ಬರುತ್ತೆ. ಅಂದ್ರೆ ಅಂಕಿತಾ ಅಂಡ್ ಪ್ರಿಯಾ ಅವರ ಏಜ್ 38 and 10. ಆದ್ರೆ ಅಂಕಿತಾ ಅಂಡ್ ಪ್ರಿಯಾ ರೈಟ್ ಟೇಬಲ್ ಅಲ್ಲಿ ಇಲ್ಲ, ಸೊ ಮ್ಯಾಚಿಂಗ್ ರೆಕಾರ್ಡ್ ಇಲ್ಲ. ಹಾಗಾಗಿ ಈ ವ್ಯಾಲ್ಯೂಸ್ ನಲ್ ಆಗಿ ಪಾಪ್ಯುಲೇಟ್ ಆಗಿದೆ. ಇದನ್ನ ನಾವು ಲೆಫ್ಟ್ ಔಟರ್ ಜಾಯಿನ್ ಅಂತ ಕರಿತೀವಿ. ಮುಂದಿನ ಜಾಯಿನ್ ರೈಟ್ ಔಟರ್ ಜಾಯಿನ್. ರೈಟ್ ಔಟರ್ ಜಾಯಿನ್ ಅಂತಂದ್ರೆ ಒಂದು ಎಕ್ಸಾಕ್ಟ್ ಆಪೋಸಿಟ್ ಆಫ್ ಲೆಫ್ಟ್ ಔಟರ್ ಜಾಯಿನ್. ಮತ್ತದೇ ಎರಡು ಟೇಬಲ್ಗಳು, ಟೇಬಲ್ ಎ ಅಂಡ್ ಟೇಬಲ್ ಬಿ. ನೀವು ಈ ಡಯಾಗ್ರಾಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ರೈಟ್ ಔಟರ್ ಜಾಯಿನ್ ಅಂದ್ರೆ ರೈಟ್ ಸೈಡ್ ನಲ್ಲಿರೋ ಟೇಬಲ್ ನ ಎಲ್ಲಾ ಡೇಟಾ ಹಾಗೂ ಮ್ಯಾಚಿಂಗ್ ಡೇಟಾ. ನಾವಿಲ್ಲಿ ಔಟ್ಪುಟ್ ಅನ್ನ ನೋಡಿದ್ರೆ ಅಜಯ್, ರಾಜು, ಸೋನಿ ಟೇಬಲ್ ಬಿ ನಲ್ಲಿದೆ, ಅದು ಟೇಬಲ್ ಎ ನಲ್ಲೂ ಸಹ ಇದೆ. ಹಾಗಾಗಿ ಇದು ಮ್ಯಾಚಿಂಗ್ ಡೇಟಾ ಆಗತ್ತೆ. ಸೊ ಈ ಮೂರು ರೆಕಾರ್ಡ್ಗಳು ನಮ್ಗೆ ಔಟ್ಪುಟ್ ನಲ್ಲಿ ಬಂದಿದೆ. ಹಾಗೆ ರೈಟ್ ಸೈಡ್ ಟೇಬಲ್ ಅಥವಾ ರೈಟ್ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಆಲ್ರೆಡಿ ಅಜಯ್, ರಾಜು, ಸೋನಿ ಇಲ್ಲಿರೋದ್ರಿಂದ ಮಿಕ್ಕಿರೋದೆರಡು ಯಾವುದು? ಆದಿತ್ಯ ಹಾಗೆ ಆನಂದ್ ಇವರ ರೆಕಾರ್ಡ್ಸ್ ಇಲ್ಲಿ ಡಿಸ್ಪ್ಲೇ ಆಗತ್ತೆ. ನಮಗೆ ಆದಿತ್ಯ ಹಾಗೂ ಆನಂದ್ ನ ಮ್ಯಾಚಿಂಗ್ ರೆಕಾರ್ಡ್ಸ್ ಟೇಬಲ್ ಎ ನಲ್ಲಿ ಇಲ್ಲದೆ ಇರೋ ಕಾರಣ ಈ ವ್ಯಾಲ್ಯೂಸ್, ಏಜ್ ವ್ಯಾಲ್ಯೂಸ್ ನಲ್ ಆಗಿ ಪಾಪ್ಯುಲೇಟ್ ಆಗತ್ತೆ. ಇದನ್ನೇ ನಾವು ರೈಟ್ ಔಟರ್ ಜಾಯಿನ್ ಅಂತ ಕರಿತೇವೆ.
ಮುಂದಿನದು ಫುಲ್ ಔಟರ್ ಜಾಯಿನ್. ಟೇಬಲ್ ಎ ಹಾಗೆ ಟೇಬಲ್ ಬಿ. ಫುಲ್ ಔಟರ್ ಜಾಯಿನ್ ನಲ್ಲಿ ನಾವು ಮೊದಲಿಗೆ ಮ್ಯಾಚಿಂಗ್ ರೆಕಾರ್ಡ್ಸ್ ಅನ್ನ ನೋಡ್ತೇವೆ. ಅಜಯ್, ರಾಜು, ಸೋನಿ. ಅಜಯ್, ರಾಜು, ಸೋನಿ ಮ್ಯಾಚಿಂಗ್ ರೆಕಾರ್ಡ್ಸ್ ಇದೆ. ಈ ಮ್ಯಾಚಿಂಗ್ ರೆಕಾರ್ಡ್ಸ್ ಇಲ್ಲಿ ಔಟ್ಪುಟ್ ನಲ್ಲಿ ಡಿಸ್ಪ್ಲೇ ಆಗಿದೆ, ಅಥವಾ ಡೇಟಾಬೇಸ್ ನ ಟೇಬಲ್ ಗಳಿಂದ ರಿಟ್ರೀವ್ ಆಗಿದೆ ಅಥವಾ ರೀಡ್ ಆಗಿದೆ ಅಂತ ಕೂಡ ಹೇಳ್ಬಹುದು. ಈಗ ನೀವು ಈ ವೆನ್ ಡಯಾಗ್ರಾಮ್ ಅನ್ನು ನೋಡಿದ್ರೆ ಟೇಬಲ್ ಎ ಕೂಡ ಗ್ರೀನ್ ಇದೆ, ಟೇಬಲ್ ಬಿ ಕೂಡ ಗ್ರೀನ್ ಇದೆ. ಇದೇ ಫುಲ್ ಔಟರ್ ಜಾಯಿನ್. ನಾವು ಮ್ಯಾಚಿಂಗ್ ಡೇಟಾ ಅಲ್ಲದೆ ಟೇಬಲ್ ಎ ನಲ್ಲಿರೋ ಎಲ್ಲಾ ಡೇಟಾ ಹಾಗೆ ಟೇಬಲ್ ಬಿ ನಲ್ಲಿರೋ ಎಲ್ಲಾ ಡೇಟಾವನ್ನು ಕೂಡ ರೀಡ್ ಮಾಡ್ತೇವೆ ಫುಲ್ ಔಟರ್ ಜಾಯಿನ್ ನ ಉಪಯೋಗಿಸ್ಕೊಂಡು. ಸೊ ಈ ಎಕ್ಸಾಂಪಲ್ ಗೆ ಬರೋ ಹಾಗಿದ್ರೆ ಅಜಯ್, ರಾಜು ಹಾಗೆ ಸೋನಿಯ ಡೇಟಾ ಔಟ್ಪುಟ್ ನಲ್ಲಿ ಡಿಸ್ಪ್ಲೇ ಆಗಿದೆ. ಟೇಬಲ್ ಎ ನಲ್ಲಿರೋ ಎಲ್ಲಾ ಡೇಟಾ ಅಂದ್ರೆ ಅಂಕಿತಾ, ಪ್ರಿಯಾ ಅವರ ಏಜ್ ವ್ಯಾಲ್ಯೂಸ್ ಹಾಗೆ ರೈಟ್ ಟೇಬಲ್ ನಿಂದ ಆದಿತ್ಯ ಹಾಗೆ ಆನಂದ್ ಅಂಡ್ ಅವರ ಸ್ಯಾಲರಿ ಕೂಡ ಪಾಪ್ಯುಲೇಟ್ ಆಗಿದೆ. ಎಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಇಲ್ವೋ ಅಲ್ಲಿ ನಲ್ ವ್ಯಾಲ್ಯೂಸ್ ಪಾಪ್ಯುಲೇಟ್ ಆಗಿದೆ. ಹಾಗಿದ್ರೆ ನಾವು ಈ ಜಾಯಿನ್ಸ್ ಅನ್ನ ಪ್ರಾಕ್ಟಿಕಲ್ ಆಗಿ SQL ಡೆವಲಪರ್ ಅಲ್ಲಿ ನೋಡ್ಲಿಕ್ಕೆ ಎರಡು ಟೇಬಲ್ಗಳು. ಒಂದು ಈ ಕಸ್ಟಮರ್ ಟೇಬಲ್. ಈ ಕಸ್ಟಮರ್ ಟೇಬಲ್ ನಲ್ಲಿ ನಮಗೆ ಕಸ್ಟಮರ್ ಐಡಿ, ಕಸ್ಟಮರ್ ನೇಮ್, ಏಜ್ ಹಾಗೆ ಸಿಟಿ ಕಾಲಮ್ ವ್ಯಾಲ್ಯೂಸ್ ಇದೆ. ಇನ್ನೊಂದು ಟೇಬಲ್ ಈ ಆರ್ಡರ್ಸ್ ಟೇಬಲ್. ಈ ಟೇಬಲ್ ನಲ್ಲಿ ಆರ್ಡರ್ ಐಡಿ, ಆರ್ಡರ್ ಡೇಟ್, ಪ್ರಾಡಕ್ಟ್ ನೇಮ್ ಹಾಗೆ ಕಸ್ಟಮರ್ ಐಡಿ ವ್ಯಾಲ್ಯೂಸ್ ಇರುತ್ತೆ. ಮೊದಲಿಗೆ ನಾವು ಇನ್ನರ್ ಜಾಯಿನ್ ಅಂದ್ರೆ ಏನು, ಅದರ ಸಿಂಟ್ಯಾಕ್ಸ್ ಹೇಗಿರುತ್ತೆ ಅಂತ ನೋಡಿ ಅದನ್ನ SQL ಡೆವಲಪರ್ ಅಲ್ಲಿ ಎರಡು ಟೇಬಲ್ಸ್ ಈ ಕಸ್ಟಮರ್ ಹಾಗೂ ಈ ಆರ್ಡರ್ಸ್ ಟೇಬಲ್ ಅನ್ನು ಉಪಯೋಗಿಸಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ಇನ್ನರ್ ಜಾಯಿನ್ is used to select records that have matching values in both the tables. ನಾ ಆಗ್ಲೇ ಹೇಳಿದ ಹಾಗೆ ಇನ್ನರ್ ಜಾಯಿನ್ ಅನ್ನೋದು ನಾವು ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ನಮಗೆ ಎರಡೂ ಟೇಬಲ್ ನಲ್ಲಿ ಇರುವಂತ ಮ್ಯಾಚಿಂಗ್ ವ್ಯಾಲ್ಯೂಸ್ ಬೇಕಾದಾಗ ನಾವು ಇನ್ನರ್ ಜಾಯಿನ್ ನ ಉಪಯೋಗಿಸ್ತೇವೆ. ಸೊ ಇನ್ನರ್ ಜಾಯಿನ್ ನ ಸಿಂಟ್ಯಾಕ್ಸ್ ಈ ರೀತಿ ಇರುತ್ತೆ. ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ 1, ಇನ್ನರ್ ಜಾಯಿನ್ ಟೇಬಲ್ 2 ಆನ್ ಟೇಬಲ್ 1 dot column name is equal to table 2 dot column name. ಇದು ಇನ್ನರ್ ಜಾಯಿನ್ ನ ಸಿಂಟ್ಯಾಕ್ಸ್ ಆಗಿರತ್ತೆ. ನಾವು ಎರಡು ಟೇಬಲ್ ಗಳನ್ನ ಕನ್ಸಿಡರ್ ಮಾಡಿ ನಾವು ಯಾವ ಟೇಬಲ್ ಗಳನ್ನ ಜಾಯಿನ್ ಮಾಡಬೇಕೋ ಆ ಟೇಬಲ್ 1 ಹಾಗೆ ಟೇಬಲ್ 2. ಇಲ್ಲಿ ಕೀವರ್ಡ್ ಎರಡರ ಮಧ್ಯ ಕೀವರ್ಡ್ ಇನ್ನರ್ ಜಾಯಿನ್ ಅಂತ ಕೊಟ್ಟು ಆನ್ ಯಾವ ಕಂಡೀಷನ್ ಮೇಲೆ ಟೇಬಲ್ 1 ಡಾಟ್ ಕಾಲಮ್ ನೇಮ್ ಇಸ್ ಈಕ್ವಲ್ ಟು ಟೇಬಲ್ 2 ಡಾಟ್ ಕಾಲಮ್ ನೇಮ್. ಯಾವ ಕಾಲಮ್ ನಿಂದ ನಾವು ಈ ಎರಡು ಟೇಬಲ್ ಗಳನ್ನ ಜಾಯಿನ್ ಮಾಡಬೇಕೋ ಆ ಕಾಲಮ್ ನೇಮ್ಸ್ ನ ಇಲ್ಲಿ ಸ್ಪೆಸಿಫೈ ಮಾಡ್ತೇವೆ. ಸೊ ಹಾಗಿದ್ರೆ ನಾನ್ ನಿಮ್ಗೆ ಹೇಳಿದಾಗೆ ಮೊದಲಿಗೆ ಆ ಎರಡು ಟೇಬಲ್ಸ್ ನ ತೋರಿಸ್ತೀನಿ. ಈ ಕಸ್ಟಮರ್, ಸೆಲೆಕ್ಟ್ ಸ್ಟಾರ್ ಫ್ರಮ್. ಯಾವುದೇ ಕೀವರ್ಡ್ ಮಿಸ್ ಆದ್ರೆ ನಮ್ಗೆ ಇಲ್ಲಿ ಎರರ್ ತೋರಿಸುತ್ತೆ. ಆಗ ಆ ಕ್ವೇರಿಯಲ್ಲಿ ತಪ್ಪಿದೆ ಅಂತ ಅನ್ಕೊಂಡು ನಾವು ಅದನ್ನ ಕರೆಕ್ಟ್ ಮಾಡಬಹುದು. ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಕಸ್ಟಮರ್ ಅಂತ ರನ್ ಮಾಡಿದ್ರೆ ನಮ್ಗೆ ಇಲ್ಲಿ ಕಸ್ಟಮರ್ ವ್ಯಾಲ್ಯೂಸ್ ಬಂದಿದೆ. ಹಾಗೆ ಇನ್ನೊಂದು ಟೇಬಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಆರ್ಡರ್ಸ್. ಸೊ ಬೇಸಿಕಲಿ ನಾನು ಮೊದಲಿಗೆ ಡೇಟಾವನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನಮಗೆ ಈ ಕಸ್ಟಮರ್ ಅನ್ನೋ ಟೇಬಲ್ ನಲ್ಲಿ ಕಸ್ಟಮರ್ ನೇಮ್ ಹಾಗೆ ಅವರ ಏಜ್ ಮತ್ತು ಅವರ ಸಿಟಿ ಹಾಗೂ ಕಸ್ಟಮರ್ ಐಡಿ ಯ ಡೇಟಾ ಸೇವ್ ಆಗಿದೆ. ಈ ಆರ್ಡರ್ಸ್ ಟೇಬಲ್ ನಲ್ಲಿ ಆ ಕಸ್ಟಮರ್ ಐಡಿಸ್ ಹಾಗೆ ಆರ್ಡರ್ ಐಡಿ ಹಾಗೆ ಯಾವತ್ತು ಆರ್ಡರ್ ಮಾಡಿದ್ದು ಅನ್ನೋ ಆರ್ಡರ್ ಡೇಟ್ ಹಾಗೆ ಯಾವ ಪ್ರಾಡಕ್ಟ್ ಅನ್ನ
ಆರ್ಡರ್ ಮಾಡಿದ್ರು ಅನ್ನೋ ಪ್ರಾಡಕ್ಟ್ ನೇಮ್ ಡೇಟಾ ಅವೈಲಬಲ್ ಇದೆ. ಸಪೋಸ್ ನನಗೀಗ ಯಾವ ಕಸ್ಟಮರ್ ಯಾವ ಪ್ರಾಡಕ್ಟ್ ಅನ್ನ ತಗೊಂಡ್ರು, ಅವರ ಏಜ್ ಏನು, ಯಾವತ್ತು ಆರ್ಡರ್ ಮಾಡಿದ್ರು, ಈ ಎಲ್ಲಾ ಡೇಟಾ ಒಟ್ಟಿಗೆ ಬೇಕಿದ್ದಾಗ ನಾವು ಜಾಯಿನ್ಸ್ ಅನ್ನ ಯೂಸ್ ಮಾಡಿ ಈ ಎರಡು ಟೇಬಲ್ ಗಳನ್ನ ಜಾಯಿನ್ ಮಾಡಿ ನಮಗೆ ಬೇಕಿರೋ ಡೇಟಾವನ್ನ ರಿಟ್ರೀವ್ ಮಾಡ್ತೀವಿ. ಈಗ ನಿಮ್ಗೆ ಇನ್ನರ್ ಜಾಯಿನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ. ಅದನ್ನ ಹೇಗೆ SQL ಡೆವಲಪರ್ ಅಲ್ಲಿ ಕ್ವೇರಿ ಬರೆದು ಡೇಟಾ ರಿಟ್ರೀವ್ ಮಾಡೋದು ನೋಡೋಣ. ನನಗೆ ಯಾವ್ಯಾವ ಡೇಟಾ ಬೇಕು, ನನಗೆ ಮೊದಲು ಕಸ್ಟಮರ್ ನೇಮ್ ಬೇಕು, ಹಾಗೆ ಅವರ ಏಜ್ ಬೇಕು, ಹಾಗೆ ಅವರ ಆರ್ಡರ್, ಅವ್ರ ಯಾವ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿದ್ರು ಆ ಪ್ರಾಡಕ್ಟ್ ನೇಮ್ ಬೇಕು, ಹಾಗೆ ಯಾವತ್ತು ಆರ್ಡರ್ ಮಾಡಿದ್ರು ಆ ಡೇಟಾ ಬೇಕು. ಫ್ರಮ್ ಈ ಕಸ್ಟಮರ್ ಕಾಮಾ ಈ ಆರ್ಡರ್ಸ್. ಹಾಗೆ ನಾನು ಈ ಟೇಬಲ್ ಗಳಿಗೆ ಒಂದು ಅಲಿಯಾಸ್ ಅನ್ನ ಕೊಡ್ತೀನಿ. EC ಅಂತ ಕೊಟ್ಟೆ, ಇದಕ್ಕೆ EO ಅಂತ ಒಂದು ಅಲಿಯಾಸ್ ನೇಮ್ ಅನ್ನ ಕೊಡ್ತೀನಿ. ಆ ಅಲಿಯಾಸ್ ನೇಮ್ಸ್ ನ ಈ ಕಾಲಮ್ ಮುಂದೆ ಹಾಕ್ತೀನಿ, ಜಸ್ಟ್ ನಮ್ಗೆ ಆ ಕಾಲಮ್ ನೇಮ್ ಯಾವ ಟೇಬಲ್ ಇಂದ ಬರ್ತಿದೆ ಅಂತ ಗೊತ್ತಾಗಕ್ಕೆ. EC ಡಾಟ್ ಕಸ್ಟಮರ್ ನೇಮ್, EC ಡಾಟ್ ಏಜ್, EO ಡಾಟ್ ಪ್ರಾಡಕ್ಟ್ ನೇಮ್, EO ಡಾಟ್ ಆರ್ಡರ್ ID. ನಮಗೆ ಈ ಎರಡು ಟೇಬಲ್ ಗಳಿಂದ ಡೇಟಾ ಬೇಕು. ಹಾಗೆ ನಾವು ಇನ್ನರ್ ಜಾಯಿನ್ ಮಾಡಬೇಕಾಗಿರೋದ್ರಿಂದ ಕೀವರ್ಡ್ ಇನ್ನರ್ ಜಾಯಿನ್ ಅಂತ ಕೊಟ್ಟು ಆನ್ ಯಾವ ಕಂಡೀಷನ್ ಮೇಲೆ, ನಮಗ್ ಗೊತ್ತು ಆ ಎರಡೂ ಟೇಬಲ್ ಗಳಲ್ಲೂ ಕಸ್ಟಮರ್ ID ಅನ್ನೋದು ಒಂದು ಕಾಮನ್ ಕಾಲಮ್ ಆಗಿದೆ. ಹಾಗಾಗಿ EC ಡಾಟ್ ಕಸ್ಟಮರ್ ID ಈಕ್ವಲ್ ಟು EO ಡಾಟ್ ಕಸ್ಟಮರ್ ID ಅಂತ ಕೊಟ್ಟು ಈ ಕ್ವೇರಿಯನ್ನು ರನ್ ಮಾಡ್ತೀನಿ. ಸೊ ನೋಡಿ, ನಮ್ಗೀಗ ಈ ಡೇಟಾ ಬಂದಿದೆ. 7 ಕಸ್ಟಮರ್ ಗಳ ಡೇಟಾ ಬಂದಿದೆ. ಅವರ ಏಜ್, ಹಾಗೆ ಪ್ರಾಡಕ್ಟ್ ನೇಮ್, ಅದು ಅವರು ಯಾವತ್ತು ಆರ್ಡರ್ ಮಾಡಿದ್ರು ಅನ್ನೋ ಆರ್ಡರ್ ಡೇಟ್. ಕಸ್ಟಮರ್ ನೇಮ್ ಹಾಗೆ ಏಜ್ ಈ ಕಸ್ಟಮರ್ ಟೇಬಲ್ ಇಂದ ಬಂದ್ರೆ, ಪ್ರಾಡಕ್ಟ್ ನೇಮ್ ಹಾಗೂ ಆರ್ಡರ್ ಡೇಟ್ ಈ ಆರ್ಡರ್ಸ್ ಟೇಬಲ್ ಇಂದ ಬಂದಿದೆ. ನಾವಿಲ್ಲಿ ಗಮನಿಸಬಹುದು, ನಮ್ಗೆ 7 ಕಸ್ಟಮರ್ ಡೇಟಾ ಔಟ್ಪುಟ್ ಅಲ್ಲಿ ಬಂದಿದೆ. ನಾವು ಈ ಕಸ್ಟಮರ್ ನ ರನ್ ಮಾಡಿದ್ರೆ ನಮ್ಗೆ 7 ಕಸ್ಟಮರ್ ಗಳ ಡೇಟಾ 1 2 3 4 5 6 7 7 ಕಸ್ಟಮರ್ ಗಳ ಡೇಟಾ ಇಲ್ಲಿ ಹೋದ್ರೆ ನಮಗೆ ಇಲ್ಲಿ ನೀವು ನೋಡಿದ ಹಾಗೆ ರಾಹುಲ್ 2 ಸಲ ಬಂದಿದೆ. ಯಾಕೆ ಅಂತಂದ್ರೆ, ನಾವು ಈ ಆರ್ಡರ್ಸ್ ಟೇಬಲ್ ಅನ್ನ ರನ್ ಮಾಡಿದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು, ಕಸ್ಟಮರ್ ID 3 ಅನ್ನೋದು 2 ಸಲ ರಿಪೀಟ್ ಆಗಿದೆ. ಆ ಸೇಮ್ ಕಸ್ಟಮರ್ ID 3 ಇರೋ ಕಸ್ಟಮರ್ 2 ಸಲ ಆರ್ಡರ್ ಮಾಡಿದ್ದಾರೆ. ಒಂದು ಸಲ ಕೀಬೋರ್ಡ್ ಆರ್ಡರ್ ಮಾಡಿದ್ದಾರೆ, ಇನ್ನೊಂದ್ಸಲ ಪೆನ್ ಡ್ರೈವ್ ಅನ್ನ ಆರ್ಡರ್ ಮಾಡಿದ್ದಾರೆ. ನಾನು ಈ ಕ್ವೇರಿಗೆ ಕಸ್ಟಮರ್ ID ಅನ್ನು ಕೂಡ ಹಾಕ್ತೀನಿ. ಸೆಲೆಕ್ಟ್ ಕ್ಲಾಸ್ ಅಲ್ಲಿ ಕಸ್ಟಮರ್ ID ಕೂಡ ಹಾಕ್ತೀನಿ. ಸೊ ಆಗ ನಮಗೆ ಗೊತ್ತಾಗತ್ತೆ ಯಾವ್ಯಾವ ಕಸ್ಟಮರ್ ಡೇಟಾನಲ್ಲಿ ರಿಟ್ರೀವ್ ಆಗಿದೆ ಅಂತ. ಸೊ ಇಲ್ಲಿ ಗಮನಿಸಬಹುದು, ಕಸ್ಟಮರ್ ID 2 ಬಂದಿಲ್ಲ. ಕಸ್ಟಮರ್ ID 2 ಇಲ್ಲಿ ಬಂದಿಲ್ಲ. ಯಾಕೆ ಅಂತ ನೋಡೋದಾದ್ರೆ, ನಮಗೆ ಈ ಆರ್ಡರ್ಸ್ ಟೇಬಲ್ ಅಲ್ಲಿ ಕಸ್ಟಮರ್ ID 2 ಅನ್ನೋದು ಕಾಣ್ತಿಲ್ಲ. ಏನಿದರ ಅರ್ಥ ಅಂದ್ರೆ, ಕಸ್ಟಮರ್ ID 2 ಇರುವಂತವರು ಯಾವುದೇ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿಲ್ಲ. ಸೊ ಹಾಗಾಗಿ ಅದು ಈ ಆರ್ಡರ್ಸ್ ಟೇಬಲ್ ಅಲ್ಲಿ ಸ್ಟೋರ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಕಸ್ಟಮರ್ ID 2 ರೋಹಿತ್ ಅನ್ನೋರ ಡೇಟಾ ನಿಮ್ಗೆ ಇಲ್ಲಿ ಇನ್ನರ್ ಜಾಯಿನ್ ಮಾಡಿದಾಗ ಸಿಗೋದಿಲ್ಲ. ಯಾವ ಕಸ್ಟಮರ್ ID ಈ ಕಸ್ಟಮರ್ ಟೇಬಲ್ ನಲ್ಲಿ ಇರುತ್ತೆ, ಆ ಕಸ್ಟಮರ್ ID
ಈ ಆರ್ಡರ್ ಟೇಬಲ್ ನಲ್ಲೂ ಇದ್ದಾಗ ಅವೆರಡು ಮ್ಯಾಚ್ ಆಗಿ ನಮಗೆ ಈ ಡೇಟಾ ರಿಟ್ರೀವ್ ಆಗತ್ತೆ. ಮುಂದಿನ ಜಾಯಿನ್ ಲೆಫ್ಟ್ ಔಟರ್ ಜಾಯಿನ್. Left outer join is used to select all the records from the left table and the matching records from the right table. The result is null from the right table if there is no matching values. ನಾವು ಆಗ್ಲೇ ನೋಡಿದ ಹಾಗೆ ಲೆಫ್ಟ್ ಔಟರ್ ಜಾಯಿನ್ ಅಂತಂದ್ರೆ ಲೆಫ್ಟ್ ಔಟರ್ ಜಾಯಿನ್ ನಾವು ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ಮ್ಯಾಚಿಂಗ್ ರೆಕಾರ್ಡ್ಸ್ ಟೇಬಲ್ 1 ಹಾಗೂ ಟೇಬಲ್ 2 ಅಥವಾ ಲೆಫ್ಟ್ ಟೇಬಲ್ ಅಂಡ್ ರೈಟ್ ಟೇಬಲ್ ಗಳ ಮ್ಯಾಚಿಂಗ್ ರೆಕಾರ್ಡ್ಸ್ ಜೊತೆಗೆ ಲೆಫ್ಟ್ ಟೇಬಲ್ ನ ಎಲ್ಲಾ ರೆಕಾರ್ಡ್ಸ್ ಅನ್ನು ರೀಡ್ ಮಾಡೋದಕ್ಕೆ ನಾವು ಲೆಫ್ಟ್ ಔಟರ್ ಜಾಯಿನ್ ಅನ್ನ ಯೂಸ್ ಮಾಡ್ತೇವೆ. ದ ರಿಸಲ್ಟ್ ಇಸ್ ನಲ್ ಫ್ರಮ್ ದ ರೈಟ್ ಟೇಬಲ್ ಇಫ್ ದೇರ್ ಇಸ್ ನೋ ಮ್ಯಾಚಿಂಗ್ ವ್ಯಾಲ್ಯೂಸ್. ನಮಗೆ ಎಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಇರಲ್ವೋ ಅಲ್ಲಿ ರಿಸಲ್ಟ್ ನಮಗೆ ನಲ್ ಪಾಪ್ಯುಲೇಟ್ ಆಗತ್ತೆ. ಲೆಫ್ಟ್ ಔಟರ್ ಜಾಯಿನ್ ಸಿಂಟ್ಯಾಕ್ಸ್ ಹೀಗಿರುತ್ತೆ. ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 1, ಲೆಫ್ಟ್ ಔಟರ್ ಜಾಯಿನ್ ಟೇಬಲ್ 2 ಆನ್ ಟೇಬಲ್ 1 ಡಾಟ್ ಕಾಲಮ್ ನೇಮ್ is equal to table 2 dot column name. ಟೇಬಲ್ 1 ನ ನಾವು ಲೆಫ್ಟ್ ಟೇಬಲ್ ಅಂತ ಕನ್ಸಿಡರ್ ಮಾಡಬಹುದು, ಹಾಗೆ ಟೇಬಲ್ 2 ನ ರೈಟ್ ಟೇಬಲ್ ಅಂತ ಕನ್ಸಿಡರ್ ಮಾಡಬಹುದು. ಇದರ ಸಿಂಟ್ಯಾಕ್ಸ್ ಇನ್ನರ್ ಜಾಯಿನ್ ರೀತಿಯೇ ಸಿಮಿಲರ್ ಆಗಿರತ್ತೆ, ಆದ್ರೆ ನಾವು ಇನ್ನರ್ ಜಾಯಿನ್ ಅನ್ನೋ ಕೀವರ್ಡ್ ಬದಲು ಲೆಫ್ಟ್ ಔಟರ್ ಜಾಯಿನ್ ಅನ್ನೋದನ್ನ ಉಪಯೋಗಿಸ್ತೇವೆ. ಹಾಗಿದ್ರೆ ಈ ಡೇಟಾವನ್ನ ರೀಡ್ ಮಾಡೋಣ ಬನ್ನಿ. ಈಗ ಇದೇ ಕ್ವೇರಿಯನ್ನ ನಾನು ತಗೋತೀನಿ. ಇದೇ ಕ್ವೇರಿಯನ್ನ ತಗೊಂಡು ಮಾಡಿ ಇದೇ ಕ್ವೇರಿಯಲ್ಲಿ ಇನ್ನರ್ ಜಾಯಿನ್ ನ ಬದಲಿಗೆ ನಾನು ಲೆಫ್ಟ್ ಔಟರ್ ಜಾಯಿನ್ ನ ಹಾಕ್ತೀನಿ. ಈಗ ಡಿಫ್ರೆನ್ಸ್ ನೋಡಿ. ನಾನು ಈ ಕ್ವೇರಿಯನ್ನ ರನ್ ಮಾಡ್ತೀನಿ. ರನ್ ಮಾಡಿದಾಗ ನೀವು ಗಮನಿಸಬಹುದು ಆಗಲೇ ರೋಹಿತ್ ನ ಡೇಟಾ ಬಂದಿರಲಿಲ್ಲ. ಈ ಕಸ್ಟಮರ್ ಟೇಬಲ್ ನಲ್ಲಿರೋ ಕಸ್ಟಮರ್ 2 ರೋಹಿತ್ ಅನ್ನೋರ ಡೇಟಾ ಆಗ್ಲೇ ಬಂದಿರಲಿಲ್ಲ. ಯಾಕಂದ್ರೆ ಇನ್ನರ್ ಜಾಯಿನ್ ನಲ್ಲಿ ಮ್ಯಾಚಿಂಗ್ ರೆಕಾರ್ಡ್ಸ್ ನ ಮಾತ್ರ ಫುಲ್ ಮಾಡುತ್ತೆ. ಮ್ಯಾಚಿಂಗ್ ರೆಕಾರ್ಡ್ ಕಸ್ಟಮರ್ ID 2 ಅನ್ನೋದು ಈ ಆರ್ಡರ್ಸ್ ಟೇಬಲ್ ನಲ್ಲಿ ಇರಲಿಲ್ಲ, ಹಾಗಾಗಿ ಬಂದಿರಲಿಲ್ಲ. ಈಗ ನಾವು ಲೆಫ್ಟ್ ಔಟರ್ ಜಾಯಿನ್ ಮಾಡಿದಾಗ ಇನ್ನರ್ ಜಾಯಿನ್ ಪ್ಲಸ್ ಲೆಫ್ಟ್ ಟೇಬಲ್ ನಲ್ಲಿರೋ ಎಲ್ಲ ರೆಕಾರ್ಡ್ಸ್ ಬರುತ್ತೆ. ಮ್ಯಾಚಿಂಗ್ ರೆಕಾರ್ಡ್ಸ್ 7 ರೋ ಬಂದಿದೆ, 7 ರೆಕಾರ್ಡ್ ಬಂದಿದೆ. ಹಾಗೆ ಅದರ ಜೊತೆಗೆ ರೋಹಿತ್ ಅವರ ಡೇಟಾ ಸಹ ಬಂದಿದೆ. ಕಸ್ಟಮರ್ ID 2, ಕಸ್ಟಮರ್ ನೇಮ್ ರೋಹಿತ್, ಹಾಗೆ ಅವರ ಏಜ್ 21. ಪ್ರಾಡಕ್ಟ್ ನೇಮ್ ಹಾಗೂ ಆರ್ಡರ್ ಡೇಟ್ ನಲ್ಲಿದೆ. ಯಾಕಂದ್ರೆ ನಿಮಗ್ ಗೊತ್ತು ಅವರು ಏನನ್ನು ಆರ್ಡರ್ ಮಾಡಿಲ್ಲ. ಅವರ ಕಸ್ಟಮರ್ ID ಆರ್ಡರ್ಸ್ ಟೇಬಲ್ ನಲ್ಲಿ ಇಲ್ಲ, ಹಾಗಾಗಿ ಪ್ರಾಡಕ್ಟ್ ನೇಮ್ ಹಾಗೂ ಆರ್ಡರ್ ಡೇಟ್ ನಲ್ ಬಂದಿದೆ. ಇದು ಲೆಫ್ಟ್ ಔಟರ್ ಜಾಯಿನ್. ಆದ್ರೆ ಮುಂದೆ ರೈಟ್ ಔಟರ್ ಜಾಯಿನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರೈಟ್ ಔಟರ್ ಜಾಯಿನ್ is used to select all the records from the right table and the matching records from the left table. The result is null from the left table if there is no matching values. ರೈಟ್ ಔಟರ್ ಜಾಯಿನ್ ಅನ್ನೋದು ಎಕ್ಸಾಕ್ಟ್ ಆಪೋಸಿಟ್ ಆಫ್ ಲೆಫ್ಟ್ ಔಟರ್ ಜಾಯಿನ್. ಇಲ್ಲಿ ನಾವು ಮ್ಯಾಚಿಂಗ್ ರೆಕಾರ್ಡ್ಸ್ ನ ಜೊತೆಗೆ ರೈಟ್ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಅನ್ನು ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಲೆಫ್ಟ್ ಟೇಬಲ್ ನಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಇಲ್ಲದೆ ಇರೋ ಕಾರಣ ಲೆಫ್ಟ್ ಟೇಬಲ್ ನ ಕಾಲಮ್ ವ್ಯಾಲ್ಯೂಸ್ ನಲ್ಲಿರುತ್ತೆ. ರೈಟ್ ಔಟರ್ ಜಾಯಿನ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ ನೋಡೋಣ. ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 1, right outer join table 2 on table 1 dot column name is equal to table 2 dot column name. ಇಲ್ಲಿ ಟೇಬಲ್ 1 ಲೆಫ್ಟ್ ಟೇಬಲ್ ಆದ್ರೆ ಟೇಬಲ್ 2 ರೈಟ್ ಟೇಬಲ್ ಆಗುತ್ತೆ. ನಾವು ಇಲ್ಲಿ ಕೀವರ್ಡ್ ನ ಗಮನಿಸಬೇಕು. ರೈಟ್ ಔಟರ್ ಜಾಯಿನ್ ಟೇಬಲ್ 1 ರೈಟ್ ಔಟರ್ ಜಾಯಿನ್
ಟೇಬಲ್ 2 ಅಂತ ಕೊಟ್ಟು ನಾವು ಯಾವ ಕಂಡೀಷನ್ ಮೇಲೆ ಜಾಯಿನ್ ಮಾಡ್ತಿದೀವಿ ಅನ್ನೋ ಈ ಕಾಲಮ್ ನೇಮ್ ಈಕ್ವಲ್ ಟು ಕಾಲಮ್ ನೇಮ್, ಟೇಬಲ್ 1 ಅಲ್ಲಿರೋ ಕಾಲಮ್ ನೇಮ್ ಈಕ್ವಲ್ ಟು ಟೇಬಲ್ 2 ಅಲ್ಲಿರೋ ಕಾಲಮ್ ನೇಮ್ ಕಂಡೀಷನ್ ಅನ್ನ ಮೆನ್ಷನ್ ಮಾಡ್ತೇವೆ. ನಾವು ನೋಡ್ತಿರೋ ಎಕ್ಸಾಂಪಲ್ ಅಲ್ಲಿ ಈ ಟೇಬಲ್ 1 ಡಾಟ್ ಕಾಲಮ್ ನೇಮ್ ಅಂದ್ರೆ ಕಸ್ಟಮರ್ ಐ ಡಿ ಆಗತ್ತೆ, ಟೇಬಲ್ 2 ಡಾಟ್ ಕಾಲಮ್ ನೇಮ್ ಅಂದ್ರೆ ಇಲ್ಲೂ ಕೂಡ ಕಸ್ಟಮರ್ ಐ ಡಿ ಆಗತ್ತೆ. ನಮಗೆ ಗೊತ್ತು ಎರಡು ಟೇಬಲ್ ಅಲ್ಲೂ ಕಸ್ಟಮರ್ ಐ ಡಿ ಇದೆ, ಸೊ ಹಾಗಾಗಿ ನಾವು ಅದರ ಬೇಸ್ ಮೇಲೆ ಈ ಜಾಯಿನ್ಸ್ ಅನ್ನ ಮಾಡ್ತಿದೀವಿ. ಹಾಗಿದ್ರೆ ರೈಟ್ ಔಟರ್ ಜಾಯಿನ್ ಮಾಡೋದು ಹೇಗೆ? ನಾನು ಅದೇ ಕ್ವೇರಿಯನ್ನ ತಗೊಂಡಿದ್ದೀನಿ, ಇನ್ನರ್ ಜಾಯಿನ್ ಬದಲಿಗೆ ರೈಟ್ ಔಟರ್ ಜಾಯಿನ್ ಅಂತ ಕೊಡ್ತೀನಿ. ಈಗ ಗಮನಿಸಬಹುದು ಡೇಟಾ ಹೇಗೆ ಡಿಫರ್ ಆಗತ್ತೆ ಲೆಫ್ಟ್ ಔಟರ್ ಜಾಯಿನ್ ಗಿಂತ ಅಂತ. ಇಲ್ಲಿ ನೀವು ಗಮನಿಸಬಹುದು 8 ರೋಗಳು ಬಂದಿದೆ. ಹಾಗೆ ಈ ಕಸ್ಟಮರ್ ಟೇಬಲ್ ನ ಹಾಗೂ ಈ ಆರ್ಡರ್ಸ್ ಟೇಬಲ್ ನ ಮ್ಯಾಚಿಂಗ್ ರೋಸ್ 7 ರೋಸ್ ಬಂದ್ರೆ 8th ರೋ ನೀವು ಗಮನಿಸಬಹುದು ಇಲ್ಲಿ ಸಿಡಿ ಡ್ರೈವ್ ಅಂತ ಇದೆ, ಆರ್ಡರ್ಡ್ ಆನ್ 28/2020. ಅದರ ಕಸ್ಟಮರ್ ಐ ಡಿ, ಕಸ್ಟಮರ್ ನೇಮ್ ಹಾಗೆ ಏಜ್ ವ್ಯಾಲ್ಯೂಸ್ ನಲ್ ಅಂತ ಪಾಪ್ಯುಲೇಟ್ ಆಗಿದೆ. ನಾನಿಲ್ಲಿ ನೋಡೋದಾದ್ರೆ ಯಾಕೆ ನಲ್ ಅಂತ ಪಾಪ್ಯುಲೇಟ್ ಆಗಿದೆ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಆರ್ಡರ್ಸ್ ಅಂತ ಕೊಟ್ರೆ ಕಸ್ಟಮರ್ ಐ ಡಿ 8 ಅಂತ ಹೋದ್ರೆ ಇಲ್ಲಿ ನೋಡ್ಬೋದು ಅದು ಆರ್ಡರ್ ಐ ಡಿ 108 20/08/2020 ಆರ್ಡರ್ ಮಾಡಿರೋದು. ಹಾಗೆ ಸಿಡಿ ಡ್ರೈವ್ ಅನ್ನೋದು ಪ್ರಾಡಕ್ಟ್ ನೇಮ್. ಈ ಕಸ್ಟಮರ್ ಐ ಡಿ 8 ಅನ್ನೋದು ಈ ಟೇಬಲ್ ನಲ್ಲಿ ಇದೆಯಾ? ಈ ಕಸ್ಟಮರ್ ನಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ಐ ಡಿ 8 ಅನ್ನೋ ಡೇಟಾ ಇಲ್ವೇ ಇಲ್ಲ. ಹಾಗಾಗಿ ಅದು ಮ್ಯಾಚಿಂಗ್ ರೆಕಾರ್ಡ್ಸ್ ಇಲ್ದಿರೋ ಕಾರಣ ಅದು ಇನ್ನರ್ ಜಾಯಿನ್ ನಲ್ಲಿ ಬರಲ್ಲ. ಆಗ ನಾವು ಅದಕ್ಕೆ ರೈಟ್ ಔಟರ್ ಜಾಯಿನ್ ಅನ್ನ ಯೂಸ್ ಮಾಡಿದ್ರೆ, ಅಂದ್ರೆ ರೈಟ್ ಸೈಡ್ ನಲ್ಲಿರೋ ಟೇಬಲ್, ಈ ಟೇಬಲ್ ನಲ್ಲಿರೋ ಎಲ್ಲಾ ಡೇಟಾ ಬರೋ ಕಾರಣ ನಮಗೆ ಕಸ್ಟಮರ್ ಐ ಡಿ 8 ಸಿಡಿ ಡ್ರೈವ್ ಪ್ರಾಡಕ್ಟ್ ನೇಮ್ ಇರೋ ಡೇಟಾ ಈ ಆರ್ಡರ್ಸ್ ಟೇಬಲ್ ನಿಂದ ಬಂದು ಡಿಸ್ಪ್ಲೇ ಆಗತ್ತೆ. ಇಲ್ಲಿ ಗಮನಿಸಬಹುದು ಕಸ್ಟಮರ್ ಐ ಡಿ ನಲ್ ಇದೆ. ಯಾಕೆಂದ್ರೆ ನಾನು ಸೆಲೆಕ್ಟ್ ಕ್ಲಾಸ್ ಅಲ್ಲಿ ಇಸಿ ಡಾಟ್ ಕಸ್ಟಮರ್ ಐ ಡಿ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಈ ಕಸ್ಟಮರ್ ಟೇಬಲ್ ಅಂತ ಇದರ ಅಲಿಯಾಸ್ ನೇಮ್ ಇಸಿ, ಅದ್ರ ಬದಲಿಗೆ ನಾನಿಲ್ಲಿ ಇಒ ಅಂತ ಕೊಟ್ರೆ ಈಗ ನೋಡಿ ಕಸ್ಟಮರ್ ಐ ಡಿ 8 ಪಾಪ್ಯುಲೇಟ್ ಆಯ್ತು. ಆದ್ರೂ ಕಸ್ಟಮರ್ ನೇಮ್ ಅಂಡ್ ಏಜ್ ಬರಲ್ಲ, ಯಾಕಂದ್ರೆ ಈ ಫೀಲ್ಡ್ಸ್ ನಮ್ಗಿರೋದು ಬರೀ ಈ ಕಸ್ಟಮರ್ ಟೇಬಲ್ ನಲ್ಲಿ ಮಾತ್ರ. ಸೊ ಇದು ರೈಟ್ ಔಟರ್ ಜಾಯಿನ್, ಮ್ಯಾಚಿಂಗ್ ವ್ಯಾಲ್ಯೂಸ್ ಹಾಗೆ ರೈಟ್ ಟೇಬಲ್ ನಲ್ಲಿರೋ ಎಲ್ಲಾ ವ್ಯಾಲ್ಯೂಸ್, ಮ್ಯಾಚಿಂಗ್ ಇಲ್ಲದೆ ಇದ್ರು ಲೆಫ್ಟ್ ಟೇಬಲ್ ನಲ್ಲಿ ಆ ವ್ಯಾಲ್ಯೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಯಾವ ಲೆಫ್ಟ್ ಟೇಬಲ್ ನಲ್ಲಿ ಮ್ಯಾಚಿಂಗ್ ಇಲ್ವೋ ಆ ಕಾಲಮ್ ವ್ಯಾಲ್ಯೂಸ್ ನಲ್ ಅಂತ ಪಾಪ್ಯುಲೇಟ್ ಆಗತ್ತೆ. ಈಗ ಮುಂದಿನ ಟೈಪ್ ಆಫ್ ಜಾಯಿನ್ ಫುಲ್ ಔಟರ್ ಜಾಯಿನ್. Full outer join is used to select all the records from both the tables when there is a matching record. Full outer join ಅನ್ನೋದು ಏನ್ ಮಾಡುತ್ತೆ, ಎರಡೂ ಟೇಬಲ್ ಗಳನ್ನ ತಗೊಂಡು ಅದರಲ್ಲಿ ಯಾವ್ದಾದ್ರೂ ಒಂದು ಮ್ಯಾಚಿಂಗ್ ರೆಕಾರ್ಡ್ ಇದ್ರೂ ಸಹ ಆ ಮ್ಯಾಚಿಂಗ್ ರೆಕಾರ್ಡ್ಸ್ ಅನ್ನ ತೋರಿಸಿ ಮಿಕ್ಕಿದ ಎಲ್ಲಾ ರೆಕಾರ್ಡ್ಸ್, ಲೆಫ್ಟ್ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಹಾಗೆ ರೈಟ್ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಅನ್ನು ಡಿಸ್ಪ್ಲೇ ಮಾಡುತ್ತೆ. ಬೇಸಿಕಲಿ ಫುಲ್ ಔಟರ್ ಜಾಯಿನ್ ಅಂದ್ರೆ ನಿಮ್ಗೆ ಲೆಫ್ಟ್ ಟೇಬಲ್ ಹಾಗೂ ರೈಟ್ ಟೇಬಲ್ ನ ಎಲ್ಲಾ ಡೇಟಾ ಒಂದೇ ಕಡೆ ಕಂಬೈನ್ ಆಗಿ ಡಿಸ್ಪ್ಲೇ ಆಗುತ್ತೆ. ಆದ್ರೆ ಕಂಡೀಷನ್ ಅಟ್ಲೀಸ್ಟ್ ನಮ್ಗೆ ಒಂದು ಮ್ಯಾಚಿಂಗ್ ವ್ಯಾಲ್ಯೂ ಆದ್ರೂ ಇರಬೇಕು. ಈ ಫುಲ್ ಔಟರ್ ಜಾಯಿನ್ ನ ಸಿಂಟ್ಯಾಕ್ಸ್ ನೋಡೋದಾದ್ರೆ ಸೆಲೆಕ್ಟ್ ಕಾಲಮ್ ನೇಮ್ ಫ್ರಮ್ ಟೇಬಲ್ 1, ಫುಲ್ ಔಟರ್ ಜಾಯಿನ್ ಟೇಬಲ್ 2 ಆನ್ ಟೇಬಲ್ 1 ಡಾಟ್ ಕಾಲಮ್ ನೇಮ್ ಇಸ್ ಈಕ್ವಲ್ ಟು ಟೇಬಲ್ 2 ಡಾಟ್ ಕಾಲಮ್ ನೇಮ್. ಇಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರತ್ತೆ ಕೀವರ್ಡ್ ಇನ್ನರ್ ಜಾಯಿನ್ ಅಥವಾ ಲೆಫ್ಟ್ ಔಟರ್ ಜಾಯಿನ್ ಅಥವಾ ರೈಟ್ ಔಟರ್ ಜಾಯಿನ್ ಅಲ್ದೇನೆ ನಾವು ಫುಲ್ ಔಟರ್ ಜಾಯಿನ್ಗೆ ಕೀವರ್ಡ್ ಫುಲ್ ಔಟರ್ ಜಾಯಿನ್ ಅಂತ ಮೆನ್ಷನ್ ಮಾಡಿದ್ದೇವೆ. ಇಲ್ಲಿ ಟೇಬಲ್ 1 ಅಂಡ್ ಟೇಬಲ್ 2 ಲೆಫ್ಟ್ ಯಾವ್ದಾದ್ರು ಆಗಿರಬಹುದು, ರೈಟ್ ಯಾವ್ದಾದ್ರು ಆಗಿರಬಹುದು, ನಾವು ಅದನ್ನ ಕನ್ಸಿಡರೇಷನ್ಗೆ ತಗೊಳ್ಳೋದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತು ಫುಲ್ ಔಟರ್ ಜಾಯಿನ್
ಎಲ್ಲಾ ರೆಕಾರ್ಡ್ಸ್, ಎರಡೂ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಅನ್ನ ರಿಟ್ರೀವ್ ಮಾಡುತ್ತೆ. ಬಟ್ ಏನು ಅಗೈನ್ ಇಂಪಾರ್ಟೆಂಟ್, ಒಂದು ಮ್ಯಾಚಿಂಗ್ ಕಂಡೀಷನ್ ಅನ್ನ ನಾವಿಲ್ಲಿ ಹಾಕಿರ್ತೀವಿ, ಅಟ್ಲೀಸ್ಟ್ ಒಂದಾದ್ರೂ ಮ್ಯಾಚಿಂಗ್ ರೆಕಾರ್ಡ್ ಇರಬೇಕು. ಈಗ ನಾವು ಫುಲ್ ಔಟರ್ ಜಾಯಿನ್ ನೋಡೋದಾದ್ರೆ ಅಗೈನ್ ನಾನು ಅದೇ ಕ್ವೇರಿಯನ್ನು ತಗೋತೀನಿ. ಇಲ್ಲಿ ಇನ್ನರ್ ಜಾಯಿನ್ ಬದಲು ಫುಲ್ ಔಟರ್ ಜಾಯಿನ್ ಅನ್ನೋ ಕೀವರ್ಡ್ ಉಪಯೋಗಿಸಿ ರನ್ ಮಾಡ್ತೀನಿ. ರನ್ ಮಾಡಿದ್ರೆ ಇಲ್ಲಿ ನೀವು ಗಮನಿಸ್ಕೊಳ್ಳಿ, ಮೊದಲು 7 ರೋ ಮ್ಯಾಚಿಂಗ್ ರೆಕಾರ್ಡ್ಸ್ ಬಂದಿದೆ. ಹಾಗೆ 8ನೇ ರೋ ನೀವು ಗಮನಿಸಿದ್ರೆ ಇದು ರೈಟ್ ಔಟರ್ ಜಾಯಿನ್ ಆಗಿದೆ. 8ನೇ ರೋ ಗಮನಿಸಿದ್ರೆ ನೀವು CD ಡ್ರೈವ್ ಹಾಗೆ ಆರ್ಡರ್ ಡೇಟ್ ಇಲ್ಲಿ ಗಮನಿಸಿದ್ರೆ ಇದು ಈ ಆರ್ಡರ್ಸ್ ಟೇಬಲ್ ನಿಂದ ಬಂದಿದ್ರೆ, ನಂಬರ್ 9th ರೋ ಅಲ್ಲಿ ಕಸ್ಟಮರ್ ID 2 ಹಾಗೆ ರೋಹಿತ್ 21 ಅನ್ನೋದು ಏಜ್ 21 ಅನ್ನೋದು ಈ ಕಸ್ಟಮರ್ ಟೇಬಲ್ ನಿಂದ ಪಾಪ್ಯುಲೇಟ್ ಆಗಿರೋದು. ನೀವಿಲ್ಲಿ ನೋಡಿ, ಎಲ್ಲಿ ಮ್ಯಾಚಿಂಗ್ ವ್ಯಾಲ್ಯೂಸ್ ಇಲ್ವೋ ಅದರ ಟೇಬಲ್ ಅಲ್ಲಿ ಆ ವ್ಯಾಲ್ಯೂಸ್ ನಲ್ ಅಂತ ಪಾಪ್ಯುಲೇಟ್ ಆಗಿದೆ. ಸೊ ಇದು ಫುಲ್ ಔಟರ್ ಜಾಯಿನ್ ನ ಸ್ಪೆಷಾಲಿಟಿ. ಮುಂದಿನ ಜಾಯಿನ್ ಸೆಲ್ಫ್ ಜಾಯಿನ್. Self join is a type of join when we join a table with itself. ಹೆಸರೇ ಹೇಳೋ ಹಾಗೆ ಸೆಲ್ಫ್ ಜಾಯಿನ್ ಅಂದ್ರೆ ಒಂದು ಟೇಬಲ್ ಇದ್ರೆ ಆ ಟೇಬಲ್ ಅದೇ ಟೇಬಲ್ ನ ಜೊತೆ ನಾವು ಜಾಯಿನ್ ಮಾಡಿದ್ರೆ ಅದನ್ನ ನಾವು ಸೆಲ್ಫ್ ಜಾಯಿನ್ ಅಂತ ಕರಿತೇವೆ. ಹಾಗಿದ್ರೆ ಸೆಲ್ಫ್ ಜಾಯಿನ್ ನ ಸಿಂಟ್ಯಾಕ್ಸ್ ಹೇಗಿರುತ್ತೆ? ಸೆಲೆಕ್ಟ್ ಕಾಲಮ್ ನೇಮ್ಸ್ ಫ್ರಮ್ ಟೇಬಲ್ 1 T1, table 1 T2, where T1 dot column name is equal to T2 dot column name. ನೀವಿಲ್ಲಿ ಗಮನಿಸಬಹುದು, ಟೇಬಲ್ 1 ಇದೆರಡು ಒಂದೇ ಟೇಬಲ್. ಆದ್ರೆ ನಾವು ಅಲಿಯಾಸ್ ಅಲ್ಲಿ ಈ ಟೇಬಲ್ 1 ಗೆ T1 ಅಂತ ಒಂದು ಅಲಿಯಾಸ್ ಮಾಡಿದ್ರೆ, ಟೇಬಲ್ 1 ಗೆ ಅಗೈನ್ T2 ಅಂತ ಇನ್ನೊಂದು ಅಲಿಯಾಸ್ ಕ್ರಿಯೇಟ್ ಮಾಡಿದೀವಿ. ಅಂದ್ರೆ ನಾವು ಒಂದೇ ಟೇಬಲ್ ನ 2 ಟೇಬಲ್ ಆಗಿ ಪರಿಗಣಿಸ್ತಿದೀವಿ ಇಲ್ಲಿ, ವಿತ್ ಗಿವಿಂಗ್ ಅ ಡಿಫರೆಂಟ್ ಅಲಿಯಾಸ್ ನೇಮ್. 2 ಟೇಬಲ್ ಗಳಾಗಿ ಕನ್ಸಿಡರ್ ಮಾಡಿ ಆ 2 ಟೇಬಲ್ ಗಳನ್ನ ಮತ್ತೆ ಒಂದು ವೇರ್ ಕ್ಲಾಸ್ ನ ಕಂಡೀಷನ್ ಮೂಲಕ ಜಾಯಿನ್ ಮಾಡ್ತೀವಿ. T1 and T2 are aliases of the same table 1. ಆಗ್ಲೇ ಹೇಳಿದಾಗೆ T1 and T2 ಅನ್ನೋದು ಒಂದೇ ಟೇಬಲ್ ನ ಅಲಿಯಾಸಸ್ ಆಗಿದೆ. ನಮ್ಗೆ ಇಲ್ಲಿ ಸೆಲ್ಫ್ ಜಾಯಿನ್ ಅನ್ನೋ ಯಾವುದೇ ಕೀವರ್ಡ್ ಕೂಡ ಇರೋದಿಲ್ಲ. ನಾವು ಸಿಂಪಲ್ ಆಗಿ ವೇರ್ ಕ್ಲಾಸ್ ನಲ್ಲಿ ಆ ಕಂಡೀಷನ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. ನಮ್ಗೆ ಇರೋದು ಒಂದೇ ಟೇಬಲ್, ನಾವು ಆ ಟೇಬಲ್ ನಲ್ಲೇ ಡೇಟಾವನ್ನು ರಿಟ್ರೀವ್ ಮಾಡಬಹುದಲ್ಲ. ಈ ಅದೇ ಟೇಬಲ್ ಜೊತೆ ಜಾಯಿನ್ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ ಅಂತಂದ್ರೆ, ಒಂದಿಷ್ಟು ಸ್ಪೆಷಲ್ ಕೇಸಸ್ ಇರತ್ತೆ. ನಾನು ಈ ಟೇಬಲ್ ಅನ್ನು ತಗೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮ್ಯಾನೇಜರ್ಸ್ ಟೇಬಲ್ ಅಂತ ಒಂದು ಸಿಂಪಲ್ ಟೇಬಲ್ ಇದೆ. ಈ ಟೇಬಲ್ ನಲ್ಲಿ ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್ ಹಾಗೆ ಆ ಎಂಪ್ಲಾಯಿಗಳ ರಿಪೋರ್ಟಿಂಗ್ ಮ್ಯಾನೇಜರ್ ID ಕೂಡ ಇದೆ. ಇಷ್ಟೇ, ಇದೊಂದು ಸಿಂಪಲ್ ಟೇಬಲ್. ನನಗೀಗ ಈ ಟೇಬಲ್ ನೋಡಿದ್ರೆ ಗೊತ್ತಾಗತ್ತೆ, ಎಂಪ್ಲಾಯಿ ID 1 ಅಂದ್ರೆ ಕಪಿಲ್, ಅವರಿಗೆ ಯಾವುದೇ ರಿಪೋರ್ಟಿಂಗ್ ಮ್ಯಾನೇಜರ್ ID ಇಲ್ಲಿ ಪಾಪ್ಯುಲೇಟ್ ಆಗಿಲ್ಲ. ಅದೇ ಎಂಪ್ಲಾಯಿ ID 2 ಅಂತ ಹೋದ್ರೆ ಎಂಪ್ಲಾಯಿ ನೇಮ್ ಅಜರ್ ಅಂತಿದೆ, ಅವರ ರಿಪೋರ್ಟಿಂಗ್ ಮ್ಯಾನೇಜರ್ ID 1 ಅಂತಿದೆ. ಹಾಗಿದ್ರೆ ಅಜರ್ ನ ರಿಪೋರ್ಟಿಂಗ್ ಮ್ಯಾನೇಜರ್ ID ಹೆಸರೇನು? ಇಲ್ಲಿ ರಿಪೋರ್ಟಿಂಗ್ ಮ್ಯಾನೇಜರ್ ID ಇದೆ, ಆದ್ರೆ ರಿಪೋರ್ಟಿಂಗ್ ಮ್ಯಾನೇಜರ್ ಯಾರು ಅನ್ನೋ ಹೆಸರಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ನೋಡ್ತಿದ್ದಾಗ ಗೊತ್ತಾಗತ್ತೆ, ರಿಪೋರ್ಟಿಂಗ್ ಮ್ಯಾನೇಜರ್ ID 1 ಅಂದ್ರೆ ಯಾರು? 1 ಅಂದ್ರೆ ಇಲ್ಲಿ ಎಂಪ್ಲಾಯಿ ID 1 ಇದೆ, ಕಪಿಲ್ ಇರಬಹುದಾ? ಅಜರ್ ಅವರ ರಿಪೋರ್ಟಿಂಗ್ ಮ್ಯಾನೇಜರ್ ID. ಸೊ ಹೀಗೆ ಒಂದೇ ಟೇಬಲ್ ನಲ್ಲಿ ನಮ್ಗೆ 2 ಐಡಿಗಳಿವೆ, ಆದ್ರೆ ಮ್ಯಾನೇಜರ್ ಹೆಸರಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಸೆಲ್ಫ್ ಜಾಯಿನ್ ನ ಉಪಯೋಗಿಸಿ ಈ ಎಂಪ್ಲಾಯಿಯ ಮ್ಯಾನೇಜರ್ ನೇಮ್ಸ್ ಅನ್ನ ಪಾಪ್ಯುಲೇಟ್ ಮಾಡ್ಲಿಕ್ಕೆ ಸೆಲ್ಫ್ ಜಾಯಿನ್ ನ ಬಳಸಬಹುದು. ಇದನ್ನ ನಾವು ಡೆಮೋ ನೋಡೋಣ ಬನ್ನಿ. ಈಗ SQL ಡೆವಲಪರ್ ನಲ್ಲಿ
ಹೊಸ ಟ್ಯಾಬ್ ಓಪನ್ ಮಾಡಿಕೊಂಡು ಮೊದಲಿಗೆ ನಿಮ್ಗೆ ಆ ಟೇಬಲ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಅದರಲ್ಲಿ ಏನು ಡೇಟಾ ಇದೆ ನಾನು ನಿಮಗೆ ಪ್ರೆಸೆಂಟೇಷನ್ ಅಲ್ಲಿ ತೋರಿಸಿದ ಹಾಗೆ ಅದೇ ಡೇಟಾ ಎಂಪ್ಲಾಯಿ ID 1, ಎಂಪ್ಲಾಯಿ ನೇಮ್, ರಿಪೋರ್ಟಿಂಗ್ ಮ್ಯಾನೇಜರ್ ID ಡೇಟಾ ಇಲ್ಲಿ ಪಾಪ್ಯುಲೇಟ್ ಆಗಿದೆ. ಸೊ ಈಗ ನಾವು ಹೇಗೆ ಮ್ಯಾನೇಜರ್ ನೇಮ್ಸ್ ನ ಪಾಪ್ಯುಲೇಟ್ ಮಾಡೋದು ಅಂತಂದ್ರೆ, ನಿಮ್ಗೆಲ್ಲ ಗೊತ್ತು ಸೆಲ್ಫ್ ಜಾಯಿನ್ ಯೂಸ್ ಮಾಡಿಕೊಂಡು ಒಂದೇ ಟೇಬಲ್ ನ 2 ಟೇಬಲ್ ಆಗಿ ಡಿಫ್ರೆಂಟ್ ಆಲಿಯಾಸಸ್ ಕೊಟ್ಟು ಅದರ ಮೇಲೆ ಕಂಡೀಷನ್ ಹಾಕಿ ನಾವು ನೇಮ್ಸ್ ಅನ್ನ ಪಾಪ್ಯುಲೇಟ್ ಮಾಡಬಹುದು. ಅದು ಹೇಗೆ ನೋಡೋಣ ಬನ್ನಿ. ಸೆಲೆಕ್ಟ್ ಎಂಪ್ಲಾಯಿ ನೇಮ್, ಯಾವ ಟೇಬಲ್ ಇಂದ ಎಂಪ್ಲಾಯಿ ನೇಮ್ ಫ್ರಮ್ ಮ್ಯಾನೇಜರ್. ಇದಕ್ಕೆ ನಾನು ಒಂದು ಕೀವರ್ಡ್, ಒಂದು ಅಲಿಯಾಸ್ ನೇಮ್ ಈ ಟೇಬಲ್ಗೆ ನಾನು ಮ್ಯಾನೇಜರ್ಸ್ಗೆ ಮ್ಯಾನ್ ಅಂತ ಕೊಟ್ರೆ, ಅದೇ ಟೇಬಲ್ ನ ಮತ್ತೆ ತಗೊಂಡು ಇದಕ್ಕೆ ಎಂಪ್ಲಾಯಿ ಅಂತ ಒಂದು ಅಲಿಯಾಸ್ ನ ಕ್ರಿಯೇಟ್ ಮಾಡ್ತೀನಿ. ಸೊ ಹಾಗಿದ್ರೆ emp ಡಾಟ್ ಎಂಪ್ಲಾಯಿ ನೇಮ್ ಆಸ್ ಎಂಪ್ಲಾಯಿ ನೇಮ್ ಆದ್ರೆ, ಕಾಮ ಮ್ಯಾನ್ ಡಾಟ್ ಎಂಪ್ಲಾಯಿ ನೇಮ್ ಅನ್ನೋದು ಮ್ಯಾನೇಜರ್ ನೇಮ್ ಆಗತ್ತೆ. ಇಲ್ಲಿ ಗಮನಿಸಬಹುದು, ಮ್ಯಾನೇಜರ್ಸ್ಗೆ ಮ್ಯಾನ್ ಅಂತ ಒಂದು ಅಲಿಯಾಸ್ ಕೊಟ್ರೆ ಮತ್ತೆ ಅದೇ ಮ್ಯಾನೇಜರ್ಸ್ ಟೇಬಲ್ಗೆ emp ಅಂತ ಒಂದು ಅಲಿಯಾಸ್ ಕ್ರಿಯೇಟ್ ಮಾಡಿದೀನಿ. ಸೊ ಈಗ ಇದು 2 ಡಿಫರೆಂಟ್ ಟೇಬಲ್ಸ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ನಾನು emp ಯ ಎಂಪ್ಲಾಯಿ ನೇಮ್ಗೆ ಎಂಪ್ಲಾಯಿ ನೇಮ್ ಅಂತ ನೇಮ್ ಕೊಟ್ರೆ, ಮ್ಯಾನ್ ಅಲ್ಲಿರೋ ಎಂಪ್ಲಾಯಿ ನೇಮ್ಗೆ ಮ್ಯಾನೇಜರ್ ನೇಮ್ ಅಂತ ಕೊಟ್ಟಿದ್ದೀನಿ. ಈಗ ಫ್ರಮ್ ಕ್ಲಾಸ್ ಆಯ್ತು. ಮುಖ್ಯವಾಗಿ ವೇರ್ ಕಂಡೀಷನ್, ವೇರ್ emp ಡಾಟ್ ಎಂಪ್ಲಾಯಿ ID is equal to man dot reporting manager ID. ಈ ಕಂಡೀಷನ್ ಅನ್ನ ಬಳಸಿ ನಾವು ಈಗ ರನ್ ಮಾಡಿದ್ರೆ ಇಲ್ಲಿ ನೀವು ಗಮನಿಸಬಹುದು, ಮ್ಯಾನೇಜರ್ ನೇಮ್ ಉಲ್ಟಾ ಬಂದಿದೆ. ಸೊ ನಾನು ಈ ಕಂಡೀಷನ್ ಅನ್ನ ಚೇಂಜ್ ಮಾಡ್ತೀನಿ. ಮ್ಯಾನ್ ಡಾಟ್ emp ಅಂತ ಹಾಕಿದ್ರೆ, ಈಗ ರನ್ ಮಾಡಿದ್ರೆ ಇಲ್ಲಿ ನೋಡಿ, ಎಂಪ್ಲಾಯಿ ನೇಮ್ ಅಜರ್ ಆದ್ರೆ ಅವರ ಮ್ಯಾನೇಜರ್ ಕಪಿಲ್, ಸೌರವ್ನ ಮ್ಯಾನೇಜರ್ ಅಜರ್, ಹಾಗೆ ರಾಹುಲ್ ನ ಮ್ಯಾನೇಜರ್ ಕೂಡ ಅಜರ್ ಆಗ್ತಾರೆ, ಮಹೇಂದ್ರ ಅವರ ಮ್ಯಾನೇಜರ್ ಸೌರವ್, ಹಾಗೆ ವಿರಾಟ್ ಅವರ ಮ್ಯಾನೇಜರ್ ಮಹೇಂದ್ರ. ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಗಮನಿಸ್ಕೋಬೇಕಾಗಿರೋದು, ವೇರ್ ಕಂಡೀಷನ್ ಅಲ್ಲಿ ಮ್ಯಾನೇಜರ್ ಡಾಟ್ ಎಂಪ್ಲಾಯಿ ID ಇಸ್ ಈಕ್ವಲ್ ಟು ಎಂಪ್ಲಾಯಿ ಡಾಟ್ ರಿಪೋರ್ಟಿಂಗ್ ಮ್ಯಾನೇಜರ್ ID ಅನ್ನೋದು. ನೀವು ಹೇಗ್ ಕಂಡುಹಿಡಿದ್ರಿ? ಇಲ್ಲಿ 6 ರೋಗಳಿದೆ. ಸಿಂಪಲ್ ಆಗಿ ನೋಡ್ತಾನೆ ಕಂಡುಹಿಡಿಬಹುದು. ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ID 5, ಮಹೇಂದ್ರ ಅವರ ರಿಪೋರ್ಟಿಂಗ್ ಮ್ಯಾನೇಜರ್ ID 3 ಇದೆ. ಸೊ ರಿಪೋರ್ಟಿಂಗ್ ಮ್ಯಾನೇಜರ್ ID 3 ಇರೋ ಕಾರಣ ಈ 3 ನ ಎಲ್ಲಿ ಮ್ಯಾಪ್ ಮಾಡಬಹುದು? ಇಲ್ಲಿ ಎಂಪ್ಲಾಯಿ ID 3 ಇಸ್ ಈಕ್ವಲ್ ಟು ಸೌರವ್. ಹಾಗಾಗಿ ಮಹೇಂದ್ರ ಅವರ ಮ್ಯಾನೇಜರ್ ಸೌರವ್ ಆಗ್ತಾರೆ. ಹಾಗಾಗಿ ಕಂಡೀಷನ್ ಕೊಡುವಾಗ ಮ್ಯಾನೇಜರ್ ಡಾಟ್ ಎಂಪ್ಲಾಯಿ ID ಇಸ್ ಈಕ್ವಲ್ ಟು ಎಂಪ್ಲಾಯಿ ಡಾಟ್ ರಿಪೋರ್ಟಿಂಗ್ ಮ್ಯಾನೇಜರ್ ID ಅಂತ ಕೊಟ್ರೆ ನಿಮಗೆ ಎಂಪ್ಲಾಯಿ ನೇಮ್ ಹಾಗೆ ಮ್ಯಾನೇಜರ್ ನೇಮ್ 2 ಪಕ್ಕ ಪಕ್ಕ ಡಿಸ್ಪ್ಲೇ ಮಾಡುತ್ತೆ. ಸೊ ಇದೇ ಯೂಸ್ಗಾಗಿ ನಾವು ಸೆಲ್ಫ್ ಜಾಯಿನ್ ಅನ್ನ ಬಳಸೋದು. ಹಾಗೆ ಸೆಲ್ಫ್ ಜಾಯಿನ್ ನ ಬಳಸಕ್ಕೆ ಇನ್ನೂ ಒಂದಿಷ್ಟು ಕಾರಣಗಳಿವೆ. ಅದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀವಿ. ಆದ್ರೆ ಇದು ಒಂದು ಇಂಪಾರ್ಟೆಂಟ್ ಯೂಸ್ ಆಫ್ ಸೆಲ್ಫ್ ಜಾಯಿನ್ ಅಂತ ಹೇಳ್ಬಹುದು. ಅಥವಾ ಸೆಲ್ಫ್ ಜಾಯಿನ್ ನ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ಎಕ್ಸಾಂಪಲ್ ತುಂಬಾ ಸೂಕ್ತವಾದ್ದು ಅಂತ ನನಗೆ ಅನ್ಸುತ್ತೆ. ಹಾಗಿದ್ರೆ ನಾವು ಇಷ್ಟೊತ್ತು ಜಾಯಿನ್ಸ್ ನ ಬಗ್ಗೆ ಕಲ್ತ್ಕೊಂಡ್ವಿ. ಅದರ ಒಂದು ಸಮ್ಮರಿಯನ್ನ ನೋಡೋಣ. ಜಾಯಿನ್ ಕ್ಲಾಸ್ is used to combine rows from 2 or more tables.
based on a relation between them. ಜಾಯಿನ್ ಅನ್ನೋದು ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಟೇಬಲ್ಗಳನ್ನ ಕಂಬೈನ್ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಆದರೆ ನಮಗೆ ಒಂದು ಪರ್ಟಿಕ್ಯುಲರ್ ರಿಲೇಷನ್, ಎರಡು ಟೇಬಲ್ಗಳ ನಡುವೆ ಒಂದು ರಿಲೇಷನ್ ನ ಬಳಸಿಕೊಂಡು ನಾವು ಈ ಜಾಯಿನ್ ಅನ್ನ ಮಾಡ್ತೇವೆ. Inner join is used to select records that have matching values in both the tables. ನಾವು ಎರಡು ಟೇಬಲ್ಗಳಲ್ಲಿರೋ ಮ್ಯಾಚಿಂಗ್ ವ್ಯಾಲ್ಯೂಸ್ ಅನ್ನ ರೀಡ್ ಮಾಡಬೇಕಾದ್ರೆ ಇನ್ನರ್ ಜಾಯಿನ್ ಅನ್ನ ಉಪಯೋಗಿಸ್ತೇವೆ. ಲೆಫ್ಟ್ ಔಟರ್ ಜಾಯಿನ್ ಇಸ್ ಯೂಸ್ ಟು ಸೆಲೆಕ್ಟ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ದ ಲೆಫ್ಟ್ ಟೇಬಲ್ ಅಂಡ್ ದ ಮ್ಯಾಚಿಂಗ್ ರೆಕಾರ್ಡ್ಸ್ ಫ್ರಮ್ ದ ರೈಟ್ ಟೇಬಲ್. ನಾವು ಮ್ಯಾಚಿಂಗ್ ರೆಕಾರ್ಡ್ಸ್ ನ ಜೊತೆ ಲೆಫ್ಟ್ ಟೇಬಲ್ ನಲ್ಲಿರೋ ಎಲ್ಲಾ ಡೇಟಾವನ್ನು ನೋಡಬೇಕು ಅಂದಾಗ ಲೆಫ್ಟ್ ಔಟರ್ ಜಾಯಿನ್ ನ ಉಪಯೋಗಿಸ್ತೇವೆ. Right outer join is used to select all the records from the right table and the matching records from the left table. ಇದು ಲೆಫ್ಟ್ ಔಟರ್ ಜಾಯಿನ್ ನ ಆಪೋಸಿಟ್ ಕೇಸ್. ಅಂದ್ರೆ ಮ್ಯಾಚಿಂಗ್ ವ್ಯಾಲ್ಯೂಸ್ ನ ಜೊತೆ ಮ್ಯಾಚಿಂಗ್ ರೆಕಾರ್ಡ್ಸ್ ನ ಜೊತೆ ನಾವು ರೈಟ್ ಟೇಬಲ್ ನ ಎಲ್ಲಾ ರೆಕಾರ್ಡ್ಸ್ ಅನ್ನ ನೋಡ್ಬೇಕಾದಾಗ ರೈಟ್ ಔಟರ್ ಜಾಯಿನ್ ಅನ್ನ ಉಪಯೋಗಿಸ್ತೇವೆ. ಫುಲ್ ಔಟರ್ ಜಾಯಿನ್ ಇಸ್ ಯೂಸ್ ಟು ಸೆಲೆಕ್ಟ್ ಆಲ್ ದ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್ಸ್ when there is a matching record. ನಾವು ಫುಲ್ ಔಟರ್ ಜಾಯಿನ್ ಅನ್ನ ಎರಡೂ ಟೇಬಲ್ಗಳಿರೋ ಮ್ಯಾಚಿಂಗ್ ವ್ಯಾಲ್ಯೂಸ್ ಜೊತೆ ಲೆಫ್ಟ್ ಟೇಬಲ್ ಹಾಗೆ ರೈಟ್ ಟೇಬಲ್ ನಲ್ಲಿರೋ ಎಲ್ಲಾ ರೆಕಾರ್ಡ್ಸ್ ಅನ್ನ ರೀಡ್ ಮಾಡೋದಕ್ಕೋಸ್ಕರ ಫುಲ್ ಔಟರ್ ಜಾಯಿನ್ ಅನ್ನ ಉಪಯೋಗಿಸ್ತೇವೆ. ಸೆಲ್ಫ್ ಜಾಯಿನ್ is a type of join when we join a table with itself. ನಾವು ಒಂದು ಟೇಬಲ್ ನ ಅದೇ ಟೇಬಲ್ ನ ಜೊತೆ ಜಾಯಿನ್ ಮಾಡಿದಾಗ ಅದನ್ನ ಸೆಲ್ಫ್ ಜಾಯಿನ್ ಅಂತ ಕರಿತೀವಿ. ನಾವು ಒಂದೇ ಟೇಬಲ್ ನ ಎರಡು ಆಲಿಯಾಸ್ ಕ್ರಿಯೇಟ್ ಮಾಡಿ ಆ ಎರಡು ಆಲಿಯಾಸಸ್ ನ ಒಂದು ಕಂಡೀಷನ್ ಮೇಲೆ ಜಾಯಿನ್ ಮಾಡ್ತೀವಿ. ಇಷ್ಟೊತ್ತು ನಾವು ಸೀಕ್ವೆಲ್ ಜಾಯಿನ್ಸ್ ನ ಬಗ್ಗೆ ತಿಳ್ಕೊಂಡ್ವಿ. ನಮ್ಮ ಮುಂದಿನ ಮಾಡ್ಯೂಲ್ ಸೀಕ್ವೆಲ್ ಗ್ರೂಪ್ ಬೈ ನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಜಸ್ ಹಾಗೆ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಕ್ವಶನ್ಸ್ ನ ಕಮೆಂಟ್ ಮಾಡಿ. ನಿಮ್ಗೆ ಏನಿದ್ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಆ ಡೌಟ್ಸ್ ಅನ್ನ ಹಾಕಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.